ಸಾಳ್ವ ರಾಜ ಅಶ್ವಪತಿಯು ತನ್ನ ಪತ್ನಿ ಹಾಗೂ ಪುತ್ರಿಯೊಂದಿಗೆ ದ್ಯುಮತ್ಸೇನ ಇರುವ ಆಶ್ರಮ ತಲುಪಿ ಕೆಳಗೆ ದರ್ಭಾಸನದ ಮೇಲೆ ಕುಳಿತಿದ್ದ ಆ ಅಂಧ ರಾಜರ್ಷಿಯನ್ನು ಕಂಡು ರಾಜ ಅಶ್ವಪತಿಯು ಪ್ರಣಾಮ ಮಾಡಿ ತನ್ನ ಪರಿಚಯವನ್ನು ಮಾಡಿಕೊಂಡನು. ನಾನು ಸಾಲ್ವ ದೇಶದ ರಾಜ ಅಶ್ವಪತಿ. ನನ್ನ ಪತ್ನಿ ಮಾಲವಿ ಹಾಗೂ ನನ್ನ ಪುತ್ರಿ ಸಾವಿತ್ರಿಯು ನನ್ನೊಂದಿಗೆ ಇದ್ದಾರೆ. ನಮ್ಮ ನಮಸ್ಕಾರಗಳನ್ನು ಸ್ವೀಕರಿಸಿ. ಸ್ವಾಗತ ರಾಜ ಅಶ್ವಪತಿ ಹಾಗೂ ನಿಮ್ಮ ಕುಟುಂಬದವರಿಗೆ. ಈ ದರ್ಭಾಸನದ ಮೇಲೆ ಕುಳಿತುಕೊಳ್ಳಿರಿ. ಮಹಾರಾಜ ದ್ಯುಮತ್ಸೇನರೇ, ಈ ಶೋಭನಾಂಗಿಯಾದ ಸಾವಿತ್ರಿ ನನ್ನ ಮಗಳು. ತಾವು ಅವಳನ್ನು ತಮ್ಮ ಸೊಸೆಯಾಗಿ ಸ್ವೀಕರಿಸಿ ಎಂದು ಕೇಳಿಕೊಳ್ಳಲು ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ. ಮಹಾರಾಜ, ಬಹಳ ಸಂತೋಷ. ನಿಮ್ಮ ಬಗ್ಗೆಯೂ ಮತ್ತು ಸಾವಿತ್ರಿಯ ಬಗ್ಗೆಯೂ ಬಹಳವಾಗಿ ಕೇಳಿದ್ದೇವೆ. ನಾವು ನಿಮ್ಮೊಡನೆ ಸಂಬಂಧ ಬೆಳೆಸಬೇಕೆಂದು ಕೆಲ ವರ್ಷಗಳ ಹಿಂದೆಯೇ ಯೋಚಿಸಿದ್ದೆವು. ಆದರೆ ದುರದೃಷ್ಟವಶಾತ್ ರಾಜ್ಯಭ್ರಷ್ಟರಾಗಿ ನಾವು ಈಗ ಕಾಡಿನಲ್ಲಿ ವಾಸಿಸುತ್ತಿದ್ದೇವೆ. ಈಗ ನೀವು ಬಂದು ನಮ್ಮೊಡನೆ ಸಂಬಂಧ ಬೆಳೆಸಬೇಕೆಂದು ಆಶಿಸುತ್ತಿದ್ದೀರಾ. ಇದು ಬಹಳ ಸಂತೋಷದ ವಿಷಯ. ಆದರೆ ನಿಮ್ಮ ಮಗಳು ಈ ಅರಣ್ಯದ ಶ್ರಮವನ್ನು ಹೇಗೆ ಸಹಿಸಿಕೊಳ್ಳಬಲ್ಲಳು? ಮಹಾರಾಜ ದುಮತ್ಸೇನ, ತಮಗೆ ತಿಳಿದಂತೆ ಸುಖ ದುಃಖಗಳು ಬರುತ್ತವೆ ಮತ್ತೆ ಹೋಗುತ್ತವೆ. ಈ ಸತ್ಯವನ್ನು ನಾನು ಬಲ್ಲೆನು, ನನ್ನ ಮಗಳೂ ಬಲ್ಲಳು. ಸ್ವತಃ ನೀವೂ ಬಲ್ಲಿರಿ. ನಾನು ಈ ಮಾತನ್ನು ಹೇಳಬೇಕಾಗಿಲ್ಲ. ನಾನು ನಿಶ್ಚಯ ಮಾಡಿಕೊಂಡೇ ಬಂದಿದ್ದೇನೆ ಮತ್ತು ನಿಮ್ಮನ್ನು ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಸಂಬಂಧ ಅನುರೂಪವಾಗಿದೆ. ತಾವು ಹಿರಿಯರು, ಆದ್ದರಿಂದ ಈ ಸಂಬಂಧವನ್ನು ತಿರಸ್ಕರಿಸಬೇಡಿ. ಮಹಾರಾಜ ಅಶ್ವಪತಿಗಳೇ, ಇದು ನಮ್ಮ ಅದೃಷ್ಟ. ನಮ್ಮ ಮಗನಾದ ಸತ್ಯವಾನನಿಗೆ ನಿಮ್ಮ ಮಗಳಾದ ಸಾವಿತ್ರಿಯು ಅನುರೂಪಳಾದ ಪತ್ನಿಯಾಗುತ್ತಾಳೆ. ಈ ಸಂಬಂಧಕ್ಕೆ ನನ್ನ ಮತ್ತು ನನ್ನ ಪತ್ನಿ ಹಾಗೂ ಮಗ ಸತ್ಯವಾನನ ಒಪ್ಪಿಗೆ ಇದೆ. ಆದಷ್ಟು ಬೇಗ ಈ ಮದುವೆಯನ್ನು ಮಾಡಿ ಮುಗಿಸೋಣ. ಮುಹೂರ್ತ ನಿಗದಿಯಾದ ಮೇಲೆ ಎಲ್ಲ ಆಶ್ರಮವಾಸಿಗಳು ಕೂಡಿದರು. ಕ್ಷತ್ರಿಯ ವಿವಾಹ ಕ್ರಮದಂತೆ ದ್ಯುಮತ್ಸೇನನ ಆಶ್ರಮದಲ್ಲಿ ಮದುವೆ ನಡೆಯಿತು. ಅಶ್ವಪತಿಯು ತನ್ನ ಶಕ್ತಿಯಾನುಸಾರವಾಗಿ ಮಗಳಿಗೆ ಕೊಡಬೇಕಾದ್ದೆಲ್ಲ ಕೊಟ್ಟು ಅವಳನ್ನು ಒಪ್ಪಿಸಿ ಸಾಳ್ವ ದೇಶಕ್ಕೆ ಮರಳಿದನು. ಸತ್ಯವಂತನಿಗೆ ಅಂಥ ಗುಣವಂತಳಾದ ಪತ್ನಿ ದೊರೆತಳಲ್ಲ ಎಂದು, ಸಾವಿತ್ರಿಗೆ ತಾನು ಮೆಚ್ಚಿದ ಪತಿ ದೊರೆತನಲ್ಲ ಎಂದು ಇಬ್ಬರಿಗೂ ಬಹಳ ಸಂತೋಷವಾಯಿತು. ಇತ್ತ ತಂದೆ ಹಿಂತಿರುಗಿದ ಮೇಲೆ ಸಾವಿತ್ರಿಯು ತನ್ನ ಒಡವೆ ವಸ್ತುಗಳನ್ನೆಲ್ಲ ತೆಗೆದುಟ್ಟು ನಾರುಮಡಿಯನ್ನು ಕಾವಿಯನ್ನು ಧರಿಸಿದಳು. ಸೇವೆಯಿಂದಲೂ ಸುಗುಣದಿಂದಲೂ ವಿಧೇಯತೆಯಿಂದಲೂ ಇಂದ್ರಿಯದ ಮನದಿಂದಲೂ ಯಾರಿಗೂ ಏನನ್ನು ಬೇಕೋ ಅದನ್ನು ಮಾಡಿಕೊಡುವುದರಿಂದಲೂ ಎಲ್ಲರಿಗೂ ಸಂತೋಷವುಂಟು ಮಾಡುತ್ತಿದ್ದಳು. ಗಂಡನಿಗೆ ಏಕಾಂತದಲ್ಲಿ ಸೇವೆ ಮಾಡಿ ಅವನಿಗೆ ಬೇಕಾದ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಳು. ಅತ್ತೆಗೆ ದೇವೋಪಚಾರ ಮಾಡುತ್ತಿದ್ದಳು. ಅತ್ತ ಮಾವನಿಗೆ ದೇವತಾ ಪೂಜಾ ಪಾತ್ರಗಳನ್ನು ಮತ್ತಿತರ ಸಹಾಯಗಳನ್ನು ಮಾಡುತ್ತಿದ್ದಳು. ಅವಳ ಮಾತು ಹಿತವಾಗಿಯೂ ಮತ್ತು ಮಿತವಾಗಿಯೂ ಇರುತ್ತಿತ್ತು. ಆದರೆ ಅವಳಿಗೆ ಹಗಲು ರಾತ್ರಿಯೂ ನಾರದರು ಹೇಳಿದ ಮಾತೆ ಮನಸ್ಸಿನಲ್ಲಿ ತುಡಿಯುತ್ತಿತ್ತು. ಅದರಿಂದ ಅವಳು ಒಂದೊಂದೇ ದಿನ ಕಳೆದ ಹಾಗೆ ಅವನ್ನು ಲೆಕ್ಕ ಹಾಕುತ್ತಿದ್ದಳು. ಸಾವಿತ್ರಿಯು ತನ್ನ ಗಂಡನ ಸಾವಿನ ವೇಳೆ ಇನ್ನು ಕೇವಲ 4 ದಿನಗಳಿದ್ದಾಗ ಅವಳು 3 ರಾತ್ರಿ 3 ಹಗಲು ವ್ರತ ಮಾಡುವುದಕ್ಕೆ ಆರಂಭಿಸಿದಳು. ಆಗ ದುಮತ್ಸೇನನು ಸಾವಿತ್ರಿಗೆ ಹೀಗೆಂದು ಹೇಳಿದನು. ಅಮ್ಮ ರಾಜಕುಮಾರಿ, ಇದೇನು ಇಷ್ಟು ಕಠಿಣವಾದ ವ್ರತವನ್ನು ಕೈಕೊಂಡೆ? 3 ದಿನ ಉಪವಾಸವಿರುವುದು ತುಂಬಾ ಕಷ್ಟ. ತಂದೆಯೇ, ನೀವೇನೂ ಚಿಂತಿಸಬೇಡಿ. ನಾನು ಈ ವ್ರತವನ್ನು ಮಾಡಿ ಮುಗಿಸುತ್ತೇನೆ. ಈ ವ್ರತದಿಂದ ಎಲ್ಲರಿಗೂ ಶುಭವಾಗುತ್ತದೆ. ಹೀಗೆಂದ ಸಾವಿತ್ರಿಯು 3 ಹಗಲು 3 ರಾತ್ರಿ ವ್ರತ ಮುಗಿಸಿ 4ನೆಯ ದಿನ ಬೆಳಿಗ್ಗೆ ಅತ್ತೆ ಮಾವಂದಿರಿಗೂ ಸತ್ಯವಾನನಿಗೂ ಹಾಗೂ ಆಶ್ರಮವಾಸಿಗಳಿಗೂ ನಮಸ್ಕರಿಸಿ ದೀರ್ಘ ಸುಮಂಗಲಿ ಭವ ಎಂದು ಆಶೀರ್ವಾದ ತೆಗೆದುಕೊಂಡಳು. ಅವಳಿಗೆ ಗೊತ್ತಿತ್ತು, ಇಂದೇ ತನ್ನ ಪತಿಯ ಕೊನೆಯ ದಿನವೆಂದು. ಇಂದೇ ತನ್ನ ಕಾರ್ಯವು ಸಫಲ ಆಗುವುದಕ್ಕೆ ಸಿದ್ಧತೆ ಮಾಡಿಕೊಂಡಳು.